ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ದಲಿತ ನಾಯಕರು ಆಗಿರುವಂತಹ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರ ಮೇಲೆ ಚಿತ್ರದುರ್ಗದಲ್ಲಿ ಹಲ್ಲೆಗೆ ಪ್ರಯತ್ನ ಮಾಡಿರೋದನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆ ನಡೆಸೋದಕ್ಕೆ ದುಷ್ಪ್ರೇರಣೆಯನ್ನ ಮಾಡಿ ಒಳಸಂಚನ್ನ ಮಾಡಿರೋದ್ರಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಅವರ ಕೈವಾಡ ಇದೆ, ಕಾಂಗ್ರೆಸ್ಸಿನ ಕೈವಾಡ ಇದೆ ಅಂತ ಹೇಳಿ ನಾನು ಆರೋಪವನ್ನ ಮಾಡ್ತೇನೆ. ಕಾರಣ ಏನು ಅಂದ್ರೆ ಎಸ್ಸಿಪಿ ಟಿಎಸ್ಪಿ ಹಣವನ್ನ ಈ ಸರ್ಕಾರ ದುರ್ಬಳಕೆ ಮಾಡಿದೆ. ಇದು ದಲಿತ ಸಮುದಾಯಗಳಿಗೆ ಅರ್ಥ ಆದರೆ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗತ್ತೆ ಅನ್ನುವಂತಹ ಭಯ ಈ ಸರ್ಕಾರಕ್ಕೆ ಇದೆ. ಹಾಗಾಗಿ ದಲಿತ ಮುಖಂಡರುಗಳಿಗೆ ಈ ವಿಷಯ ಗೊತ್ತಾಗಬಾರದು ಅನ್ನೋದಕ್ಕಾಗಿ ಇನ್ನು ಮುಂದೆ ಇದನ್ನ ತಿಳಿಸುವಂತಹ ಪ್ರಯತ್ನ ಯಾರೂ ಕೂಡ ಮಾಡಬಾರದು ಅನ್ನುವಂತಹ ದುರುದ್ದೇಶವನ್ನ ಇಟ್ಕೊಂಡು ದಲಿತ ನಾಯಕರಾಗಿರುವಂತಹ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನ ಮಾಡಿಸ್ಲಿಕ್ಕೆ ಕಾಂಗ್ರೆಸ್ ತನ್ನ ತೆರೆಮರೆಯ ಕೆಲಸವನ್ನ ಮಾಡಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಹೇಗೆ ಈ ಸರ್ಕಾರದಿಂದ ದಲಿತರಿಗೆ ಅನ್ಯಾಯ ಆಗಿದೆ ಅಂದ್ರೆ, ಗೃಹಜ್ಯೋತಿ ಯೋಜನೆಗೆ ಎಸ್ಸಿಪಿ ಟಿಎಸ್ಪಿಯಲ್ಲಿ 2,400 ಕೋಟಿಯನ್ನ ಇಟ್ಟಿದ್ದಾರೆ. ಗೃಹಜ್ಯೋತಿಯಲ್ಲಿ 2,400 ಕೋಟಿ ಇಟ್ಟಿದ್ದಾರೆ. ಅದೇ ರೀತಿ ಭಾಗ್ಯ ಜ್ಯೋತಿ ಮತ್ತೆ ಕುಟೀರ ಜ್ಯೋತಿ ಯೋಜನೆಯಲ್ಲಿ 2,800 ಕೋಟಿ ಇಟ್ಟಿದ್ದಾರೆ. ಹಿಂದಿನ ಸರ್ಕಾರವೇ ಮಾಡಿತ್ತು. ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿಯಲ್ಲಿ ಏನು ಎಸ್ಸಿಪಿ ಟಿಎಸ್ಪಿ ಹಣ 2,800 ಕೋಟಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ 90% ದಲಿತರು ಕವರ್ ಆದ್ರು. ಅದರಲ್ಲಿ ಆ ಹಣವನ್ನ ಹಾಗೆ ಇಟ್ಟು ಮತ್ತೆ ಗೃಹ ಜ್ಯೋತಿಯಲ್ಲಿ 2,400 ಕೋಟಿ ಹೋಗ್ತಾರೆ. ಅಂದ್ರೆ 90% ಕವರ್ ಆಗಿರುವಂತಹ ದಲಿತ ಮನೆಗಳಿಗೆ ಮತ್ತೆ ಹೊಸದಾಗಿ ಹೇಗೆ ಕೊಡ್ತೀರಿ? ಅದಕ್ಕೆ 2,400 ಕೋಟಿಯನ್ನ ಹೇಗೆ ಬಳಸ್ತೀರಿ ನೀವು? ಇದು ದಲಿತ ಸಮುದಾಯಗಳಿಗೆ, ದಲಿತ ಸಂಘಟನೆಗಳಿಗೆ, ದಲಿತ ಮುಖಂಡರುಗಳಿಗೆ ಇದು ಗೊತ್ತಾಯಿತು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 10,000 ಕೋಟಿಯನ್ನ ದಲಿತ ಸಮುದಾಯಕ್ಕೆ ವಾಪಸ್ ಕೊಡಬೇಕಾಗತ್ತೆ. ಆ ಭಯ ಸಿದ್ದರಾಮಯ್ಯನವರನ್ನ ಕಾಡ್ತಾ ಇದೆ. ಹಾಗಾಗಿ ದಲಿತರು ಜಾಗೃತ ಆಗಬಾರದು. ಏನು ಸರ್ಕಾರ ದಲಿತರ ಕಣ್ಣಿಗೆ ಮಣ್ಣೆ ಎರಚಿದೆ, ಇದು ಗೊತ್ತಾಗಬಾರದು ಅನ್ನುವಂತಹ ಷಡ್ಯಂತ್ರದ ಭಾಗವಾಗಿ ಇದು ಎಲ್ಲಿಯೂ ಕೂಡ ಯಾರೂ ಕೂಡ ಇದನ್ನ ತಿಳುವಳಿಕೆ ಕೊಡುವಂತಹ ಕೆಲಸ ಮಾಡಬಾರದು ಅಂತ ಹೇಳಿ ಭಯವನ್ನ ಹುಟ್ಟಿಸೋದಕ್ಕಾಗಿ ಮಾಜಿ ಮುಖ್ಯಮಂತ್ರಿಗಳು, ದಲಿತ ಸಮಾಜದ ಬಹಳ ದೊಡ್ಡ ನಾಯಕರು ಗೋವಿಂದ ಕಾರಜೋಳ ಅವರ ಮೇಲೆ ಹಲ್ಲೆಯನ್ನ ಮಾಡಿ ಆ ಮೂಲಕ ದಲಿತ ಜಾಗೃತ ಮನಸ್ಸುಗಳಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರೂ ಕೂಡ ಸರ್ಕಾರದ ವಿರುದ್ಧ ಈ ರೀತಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬಾರದು ಅಂತ. ಹಾಗಾಗಿ ಗೋವಿಂದ ಕಾರಜೋಳ ಅವರ ಮೇಲೆ ನಡೆದಿರುವಂತಹ ಹಲ್ಲೆ ಇದು ಕಾಂಗ್ರೆಸ್ಸಿನ ಕೈವಾಡದಿಂದಲೇ ನಡೆದಿರುವಂತದ್ದು. ಎಸ್ಸಿಪಿ ಟಿಎಸ್ಪಿ ಹಣ ದುರುಪಯೋಗವನ್ನ ಮುಂದುವರೆಸೋದಕ್ಕಾಗಿ ಮಾಡಿರುವಂತಹ ಷಡ್ಯಂತ್ರ. ನಮಸ್ಕಾರ. ಇನ್ನು ಮುಂದೆ ಮೊನ್ನೆ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ದಲಿತರ ದಾರಿ ತಪ್ಪಿಸುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು, ದಲಿತರ ಪಾಲಿಗೆ ಎಷ್ಟು ಕೊಡಬೇಕಿತ್ತು ಅದರ 3 ಪಟ್ಟು ಹಣವನ್ನ ಬೇರೆ ಬೇರೆ ಹೆಸರಿನಲ್ಲಿ ತೆಗೆದಿದ್ದೀರಿ ಅದೇ ಯೋಜನೆಗೆ. ಹಾಗಾಗಿ 10,11 ಕೋಟಿ ಏನು ದಲಿತರಿಗೆ ಸೇರ್ಬೇಕಾಗಿದೆ, ಇದು ದಲಿತರ ಅಭಿವೃದ್ಧಿಗೆ ಸಲ್ಲಬೇಕಾದಂತಹ ಹಣ. ಇದಕ್ಕಾಗಿ
ತೀವ್ರತರವಾದಂತಹ ಹೋರಾಟವನ್ನ ರಾಜ್ಯದಲ್ಲಿ ರೂಪಿಸ್ತವೆ. ಪ್ರತಿ ದಲಿತ ಮುಖಂಡರುಗಳಿಗೆ, ದಲಿತ ಸಂಘಟನೆಗಳಿಗೆ, ದಲಿತ ಶಾಸಕರುಗಳಿಗೆ ಮನೆ ಮನೆಗೆ ತೆರಳಿ ಮಾಹಿತಿಯನ್ನ ಕೊಟ್ಟು, ಅಂಕಿ ಸಂಖ್ಯೆಯನ್ನ ಕೊಟ್ಟು ಈ ಸರ್ಕಾರ ಮಾಡಿರುವಂತಹ ಅನ್ಯಾಯವನ್ನ ತಿಳಿಸಿ ಆಂದೋಲನವನ್ನ ರೂಪಿಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.